ಏನು ಹೇಳ್ತಾ ಇದೆಯಾ? ನಾನೇನು ಹೇಳಿದೆ ಸಮರ್? ಅಮ್ಮ ಖುಷಿಯಿಂದ ತೇಲಾಡ್ತಾ ಇದ್ದಾರೆ ಅಂದೆ. ಇಷ್ಟು ದಿನ ನೀನು ಅವ್ರನ್ನ ಮೇಡಮ್ ಮೇಡಮ್ ಅಂತಿದ್ದವನು ಈಗ ಅಮ್ಮ ಅಂತ ಕರೆದಿದ್ಯಾ. ಅವ್ರಿಗೆ ಅದೆಷ್ಟು ಖುಷಿಯಾಗಿರ್ಬೇಡ ಹೇಳು. ಆದರೂ ಎಷ್ಟು ಸತಾಯಿಸ್ಬಿಟ್ಟೆ ಅಲ್ವಾ ನೀನು. ಸದ್ಯ ಈಗಲಾದರೂ ನೀನು ಅವ್ರನ್ನ ಒಪ್ಕೊಂಡು ಪ್ರೀತಿಯಿಂದ ಅವ್ರಿಗೆ ಸೋತಿದ್ಯಲ್ಲ, ಇದು ನಿಜವಾಗ್ಲೂ ಹಬ್ಬ ಮಾಡುವಂಥ ವಿಷಯ. ಸಿರಿ ಎಷ್ಟು ಖುಷಿಯಾಗಿದ್ದಾಳೆ. ಆದರೆ ನಿಜ ಏನು ಅಂತ ಗೊತ್ತಾದರೆ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಏನೋ. ಅಮ್ಮಂಗೆ ಬ್ರೈನ್ ಟ್ಯೂಮರ್ ಇರೋದನ್ನ ಸಿರಿಗೆ ಹೇಳಿಬಿಡ್ಲ? ಬೇಡ ಬೇಡ, ಈಗಲೇ ಹೇಳೋದು ಬೇಡ. ಸುಮ್ಮನೆ ಮನೆಯವ್ರಿಗೆಲ್ಲ ವಿಷಯ ಗೊತ್ತಾದರೆ ಅಮ್ಮ ಬೇಜಾರು ಮಾಡ್ಕೋತಾರೆ. ಸಮರ್ಥ್, ಯಾಕೆ ಹೀಗೆ ಡಲ್ ಆಗ್ಬಿಟ್ಟೆ? ಅಲ್ಲ, ಖುಷಿ ಪಡುವಂಥ ಸಮಯದಲ್ಲಿ ಮುಖನ ಯಾರಾದರೂ ಹೀಗೆ ಸಪ್ಪಗಿಟ್ಕೊಳ್ತಾರಾ? ಇಲ್ಲ, ಸುಮ್ಮನೆ ಏನೋ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಯೋಚನೆ ಮಾಡೋಕೆ ಏನೂ ಇಲ್ಲ. ಇದ್ದಿದ್ದು ಒಂದೇ ದೊಡ್ಡ ಸಮಸ್ಯೆ, ಅದು ನಿಂದೆ. ಇಷ್ಟು ದಿನ ಅಮ್ಮ ಯಾವಾಗಲೂ ಬರೀ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ರು. ಆದ್ರೀಗ ಅದ್ಯಾವ ಯೋಚನೆಗಳು ಅವ್ರ ತಲೆನಲ್ಲಿಲ್ಲ. ಅರೆ, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಸುಮ್ಮನೆ ನಿಂತಿದೆಯಲ್ಲ. ನಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಸಿರಿ. ಅವ್ರು ಖುಷಿಯಾಗಿ ನಗ್ನಗ್ತಾ 100 ಕಾಲ ನಮ್ಮ ಜೊತೆನೇ ಇರಬೇಕು. ಖಂಡಿತವಾಗ್ಲೂ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಣ. ಅಮ್ಮ ಆ ಮನೆಯಲ್ಲೂ ತುಂಬ ಚೆನ್ನಾಗಿರ್ತಾರೆ. ಇನ್ಫ್ಯಾಕ್ಟ್ ಇನ್ನು ಮುಂದೆ ಇನ್ನೂ ಖುಷಿಯಾಗಿರ್ತಾರೆ. ಆ ಖುಷಿಗೆ ನೀನೇ ಕಾರಣ ಆಗಿರ್ತೀಯ ಸಮರ್ಥ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಇಬ್ರು ರೂಮ್ ಬಾಗ್ಲು ಹಾಕೊಳ್ಳಿ. ಮನೆ ಚಿಕ್ಕದಿದೆ ಅಲ್ವಾ, ನಾವು ಇಲ್ಲಿಲ್ಲೇ ಓಡಾಡ್ತಿರ್ತೀವಿ. ಸಿರಿ, ನಾನು ಇಂಟರ್ವ್ಯೂಗೆ ಹೊರಟಿದ್ದೀನಿ, ಅಡುಗೆ ಮಾಡಿಟ್ಟಿದ್ದೀನಿ. ನಿಮ್ಮಿಬ್ರಿಗೂ ಟೈಮ್ ಸಿಕ್ಕಿದ್ರೆ ಊಟ ಮಾಡಿ. ಥ್ಯಾಂಕ್ ಯು. ಏನಿವತ್ತು ಆಫೀಸ್ಗೆ ಹೋಗಿಲ್ಲ? ಇಲ್ಲ ಪುಣ್ಯ, ಅಮ್ಮನ ಹೆಸರಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಿದ್ದೀವಲ್ಲ, ಅದನ್ನು ಪರ್ಚೇಸ್ ಮಾಡಿ ರಿಜಿಸ್ಟರ್ ಮಾಡಿಸ್ಬೇಕು. ರಿಜಿಸ್ಟ್ರೇಷನ್ಗೆ ಅಂತ ಕೆಲವೊಂದು ಡಾಕ್ಯುಮೆಂಟ್ಸ್ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಇಲ್ಲೇ ಇಷ್ಟೊಂದು ಕೆಲಸಗಳಿದೆ. ಆಫೀಸ್ ಕೆಲಸ ಎಲ್ಲ ಅಭಿ ನೋಡ್ಕೋತಾನೆ. ಪರವಾಗಿಲ್ವೇ, ನಿಮ್ಮ ತಮ್ಮಂಗೆ ಅಷ್ಟು ಜವಾಬ್ದಾರಿ ಬಂದ್ಬಿಟ್ಟಿದೆ. ಜವಾಬ್ದಾರಿ ಅಂತೂ ಬಂದಿದೆ, ಹಾಗೆ ತಿಳುವಳಿಕೆನೂ ಬಂದಿದೆ. ಅದಕ್ಕೆಲ್ಲ ಕೆಲಸಗಳ ಅವನಿಗೆ ವಹಿಸಿದ್ದೀನಿ. ಈ ಕೆಲಸ ಎಲ್ಲ ನಾನೇ ನೋಡ್ಕೋತೀನಿ. ರೀ, ಮನಜಮ್ಮ ಫೋನ್ ಮಾಡ್ತಿದ್ದಾರೆ. ಹೌದಾ, ಮಾತಾಡೋ. ಹಲೋ ಹಲೋ ಪೂರ್ಣಿ, ಏನು ಮಾಡ್ತಿದ್ಯಾ? ತಿಂಡಿ ತಿಂದ್ಯಾ? ತಿಂದೆ ಅಮ್ಮ, ನಿಮ್ದಾಯ್ತಾ? ಆಯ್ತಮ್ಮ. ಪೂರ್ಣಿ, ದೀಪಿಕಾ ಮಾತಿಂದ ನಿನಗೆ ಬೇಜಾರಾಗಿರ್ಬೋದು. ಹಾಗೇನಾದರೂ ಆಗಿದ್ರೆ ಅವಳ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡಮ್ಮ. ಏನಮ್ಮ ನೀವು, ದೀಪಿಕಾ ನನ್ನ ತಂಗಿ ಇದ್ದ ಹಾಗೆ ಅಂತ ನೀವೇ ಹೇಳಿದ್ದೀರ. ಅಂಥದ್ರಲ್ಲಿ ಅವಳು ಏನೋ ಮಾತಾಡಿದ್ಲು ಅಂತ ನಾನು ಬೇಜಾರು ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ? ಅದಿರಲಿ, ನೀವು ನನ್ನ ಕ್ಷಮೆ ಕೇಳಿದ್ರೆ ನನ್ನ ಮನಸ್ಸಿಗಾದರೂ ಸಮಾಧಾನ ಇರುತ್ತಾ? ನೀವೇನು ಯೋಚನೆ ಮಾಡಬೇಡಿ, ನಾನು ಅದನ್ನೆಲ್ಲ ಯಾವಾಗಲೂ ಮರ್ತಾಯಿತ್ತು. ಸರಿ ಪೂರ್ಣಿ, ಅಂದಹಾಗೆ ನಾನು ಹೇಳಿದ ವ್ರತದ ಬಗ್ಗೆ ಏನು ಯೋಚನೆ ಮಾಡಿದೆ? ನಾಳೆನೇ ಒಳ್ಳೆ ದಿನ, ನಾಳೆಯಿಂದನೇ ವ್ರತ ಶುರು ಮಾಡ್ಬೋದು. ಹೌದಾ? ಸರಿ ಅಮ್ಮ, ನಾಳೆಯಿಂದನೇ ಶುರು ಮಾಡ್ತೀನಿ. ನೋಡು, ಅದರ ಡೀಟೇಲ್ಸ್ ಎಲ್ಲ ನಾನು ವಾಟ್ಸಪ್ ಮಾಡ್ತೀನಿ. ನೀನು ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ವ್ರತ ಮಾಡು. ಸರಿ ಅಮ್ಮ, ಮಾಡ್ತೀನಿ. ಸರಿ ಪೂರ್ಣಿ, ಇಡ್ಲಾ? ಬಾಯ್ ಅಮ್ಮ. ನಿನಗೆ ಸ್ವಂತ ಮಗಳಿಗಿಂತ ಆ ಅನಾಥ ಹುಡುಗಿ ಮೇಲೆ ಅಷ್ಟೊಂದು ಅಕ್ಕರೇನಾ? ಅವಳಿಗೆ ಅಕ್ಕರೆ ತೋರಿಸೋದು ನಮ್ಮ ಕರ್ತವ್ಯ. ಹಾಗಾದರೂ ನಾವು ಮಾಡಿದ ತಪ್ಪಿಗೆ ಸ್ವಲ್ಪನಾದರೂ ಪ್ರಾಯಶ್ಚಿತ್ತ ಮಾಡ್ಕೋಬೋದು. ಪಾಪ ಆ ಹುಡುಗಿ ಅವಳ ಪಾಡಿಗೆ ಅವಳಿದ್ಲು. ನಾವೇ ಅವಳ ಅಪ್ಪ ಅಮ್ಮ ಅಂತ ಸುಳ್ಳು ಹೇಳಿ
ಅವಳ ಮನಸ್ಸಲ್ಲಿ ಇಲ್ಲದ ಆಸೆ ಸಂತೋಷಗಳನ್ನ ತುಂಬಿ ಆಮೇಲೆ ನಿಮ್ಮ ಆಸ್ತಿ ಆಸೆಗೋಸ್ಕರ ಅವಳ ಭಾವನೆಗಳ ಜೊತೆ ಆಟ ಆಡ್ಬಿಟ್ರಿ ನೀವು. ಇಷ್ಟೆಲ್ಲ ಆದರೂ ಈ ಕ್ಷಣದವರೆಗೆ ನಮ್ಮ ಬಗ್ಗೆ ಒಂದೇ ಒಂದು ಕೆಟ್ಟ ಮಾತು ಆಡಿಲ್ಲ ಅವಳು. ಅಂಥ ಒಳ್ಳೆ ಗುಣ ಇರೋ ಹುಡುಗಿ ಅವಳು. ಅದಕ್ಕೆ ಮಗಳ ಮೇಲೆ ತೋರಿಸ್ಬೇಕಾಗಿದ್ದ ಪ್ರೀತಿನ ಅವಳ ಮೇಲೆ ತೋರಿಸ್ತಿದ್ಯಾ? ತಪ್ಪೇನೂ ಇಲ್ಲ ರೀ. ಮಗಳನ್ನ ಕಳ್ಕೊಂಡಿರೋ ನಾನು ಅವಳಲ್ಲಿ ನನ್ನ ಮಗಳನ್ನ ಕಾಣ್ತಾ ಇದ್ದೀನಿ. ನೀವು ಹೇಳಿದ ಸುಳ್ಳನ್ನೇ ನಿಜ ಅಂದ್ಕೊಂಡು ಅವಳಿಗೆ ಪ್ರೀತಿ ತೋರಿಸ್ತಾ ಇದ್ದೀನಿ. ಬರೀ ಕೆಟ್ಟತನನೇ ತಲೆಯಲ್ಲಿ ತುಂಬ್ಕೊಂಡಿರೋರಿಗೆ ಒಳ್ಳೆತನ ನೋಡಿದ್ರೆ ಅನುಮಾನ ಬರೋದು ಸಹಜನೇ. ದೀಪಿಕಾ ಕಾಲ್ ಮಾಡಿದ್ಲು. ನೀನು ಹಿಂಗೆ ಮಾಡ್ತಿರೋದು ಅವಳಿಗೆ ಬೇಜಾರಾಗ್ತಿದೆಯಂತೆ. ಮೊದಲು ನಮ್ಮ ಮಗಳ ಬಗ್ಗೆ ಯೋಚನೆ ಮಾಡು, ಆಮೇಲೆ ಬೀದಿ ಬಿಕಾರಿಗಳ ಬಗ್ಗೆ ಕರುಣೆ ತೋರಿಸು. ನನಗೆ 100 ಟೆನ್ಷನ್ ಇದೆ. ಅದ್ರ ಮಧ್ಯೆ ದೀಪಿಕಾ ನನಗೆ ಫೋನ್ ಮಾಡಿ ಅಮ್ಮ ಹೀಗೆ ಮಾಡಿದ್ಲು ಹಾಗೆ ಮಾಡಿದ್ಲು ಅಂದರೆ ನನಗೆ ತಲೆ ಕೆಟ್ಟೋಗುತ್ತೆ. ನೋಡಿ, ದೀಪಿಕಾ ಮೇಲೆ ನನಗೆ ಪ್ರೀತಿ ಇದೆ. ಪೂರ್ಣಿಗೆ ನಾನು ಪ್ರೀತಿ ತೋರಿಸ್ತಿದ್ದೀನಿ ನನ್ನ ಮಾತ್ರಕ್ಕೆ ದೀಪಿಕಾ ಮೇಲಿನ ಪ್ರೀತಿ ಏನು ಕಡಿಮೆ ಆಗಲ್ಲ. ಅವಳು ನಿಮ್ಗೆ ಕಾಲ್ ಮಾಡಿ ಆ ರೀತಿ ಏನಾದರೂ ಹೇಳಿದಿದ್ರೆ ನೀವು ಅವಳಿಗೆ ಬುದ್ಧಿ ಹೇಳಬೇಕೆ ಹೊರತು ನನ್ನ ಹತ್ರ ಜಗಳ ಮಾಡೋದಲ್ಲ. ಬರ್ತಾ ಬರ್ತಾ ಅತಿ ಆಗ್ತಿದೆ ನಿನ್ನ ಮಾತುಗಳು. ನಿಮ್ಮ ಕೆಟ್ಟ ಬುದ್ಧಿಗಳು ಅತಿ ಆಗ್ತಿದೆ. ನೋಡಿ, ಮೊದಲು ನೀವು ನೋಡೋ ದೃಷ್ಟಿನ ಬದಲಾಯಿಸ್ಕೊಳ್ಳಿ, ಆಮೇಲೆ ನಾನು ಮಾಡೋದೆಲ್ಲ ನಿಮ್ಗೆ ಸರಿಯಾಗಿ ಕಾಣಿಸುತ್ತೆ.